ನಿಮ್ಮ ಮಕ್ಕಳಿಗೋಸ್ಕರ ಪ್ರತಿದಿನ ಮೊದಲನೆಯದಾಗಿ ನೀವು ಪ್ರಾರ್ಥನೆ ಮಾಡಲೇಬೇಕು. ದೇವರು ಕಾಯದೆ ಹೋದರೆ ಪೋಷಕರಾಗಿ ನಾವೇನು ಮಾಡಕ್ಕೆ ಆಗೋದಿಲ್ಲ. ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಮಕ್ಕಳನ್ನ ದೇವರಿಗೆ ಒಪ್ಪಿಸಿಕೊಡಲೇಬೇಕು. ದೇವರೇ, ನನ್ನ ಮಗಳನ್ನ, ನನ್ನ ಮಗನನ್ನ ನೀನೇ ಕಾಯಬೇಕಪ್ಪ. ಯಾವುದೇ ರೀತಿಯಾದಂಥ ಈ ಅಪಾಯಕ್ಕೆ ಒಳಗಾಗದಿರುವ ಹಾಗೆ ನೀನು ಕಾಯಬೇಕು ಸ್ವಾಮಿ ಅಂತ ದೇವರಿಗೆ ಒಪ್ಪಿಸಿಕೊಡುವುದೇ ಆದರೆ, ದೇವರು ತನ್ನ ಒಂದು ಏಂಜಲ್ಸ್ಗಳ ಮೂಲಕ ಆತನು ತನ್ನ ಮಕ್ಕಳನ್ನ, ನಿಮ್ಮ ಮಕ್ಕಳನ್ನ ಕಾಯುವಾತನಾಗಿರ್ತಾನೆ. ಅಲ್ಲಿಗೆ ಪ್ರಾರ್ಥನೆ ಬಹಳ ಮುಖ್ಯ. ಆ ಪ್ರಾರ್ಥನೆ ನಮಗೆ ಧೈರ್ಯವನ್ನ, ದೇವರ ಮೇಲೆ ನಂಬಿಕೆಯನ್ನ, ಆ ಒಂದು ವಿಶ್ವಾಸವನ್ನ, ಭರವಸೆಯನ್ನ ಕೊಡುವಂಥದ್ದಾಗಿರ್ತದೆ. ಆ ಪ್ರಾರ್ಥನೆ ಮಾಡಬೇಕಾದ್ರೆ ನೀವು ಯಾವತ್ತೂ ಕಾಟಾಚಾರಕ್ಕೆ, ನಾಮಕಾವಸ್ಥೆಗೆ ನೀವು ಮಾಡೋದಿಲ್ಲ. ನಿಮಗೆ ಪ್ರೀತಿ ಇದ್ದರೆ ಮಾತ್ರವೇ ಆ ಸಮಯವನ್ನು ತೆಗೆದುಕೊಳ್ತೀರ. ಆ ಸಮಯವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತೀರಾ. ಅಲ್ಲಿಗೆ ನಿಮ್ಮ ಮಕ್ಕಳ ಮೇಲೆ ನಿಮಗೆ ಪ್ರೀತಿ ಇದ್ದರೆ, ಕಾಳಜಿ ಇದ್ದರೆ, ದಯಮಾಡಿ ನೀವು ಮಾಡಬೇಕಾಗಿರುವಂಥ ಮೊದಲನೆಯ ಹೆಜ್ಜೆ ಅದು ಪ್ರಾರ್ಥನೆ ಮಾಡಿ ನಿಮ್ಮ ಮಕ್ಕಳನ್ನ ದೇವರಿಗೆ ಒಪ್ಪಿಸಿಕೊಡಿ. ಪ್ರತಿನಿತ್ಯ ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಲೇಬೇಕು.